ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಇಷ್ಟು ರುಚಿಯಾದ ಸ್ವೀಟ್ನ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ವಿಧಾನದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 1 ಕಪ್ ಆಗುವಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಪೌಡರ್ ಥರ ಮಾಡಿ ಅದನ್ನು ಹಾಕ್ಕೊಳ್ಳೋಣ. ಸೊ ಇದಕ್ಕೆ 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತೀನಿ. ಇವಾಗ ಇದನ್ನು ನಾವು ಕರಗಿಸ್ಕೊಳ್ಳೋಣ. ಬೆಲ್ಲನ ಹಾಲಲ್ಲಿ ಕರಗಿಸ್ಕೋಬೇಕು. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಓಕೆ, ಈಗ ಹಾಲು ಮತ್ತು ಬೆಲ್ಲ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೆಲ್ಲ ಪೂರ್ತಿ ಕರಗಬೇಕು, ನೀಟಾಗಿ ಕರಗಬೇಕು. ಸೊ ಕರಗೋವರೆಗೂ ನಾವು ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರೋಣ. ಯಾಕೆಂದರೆ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಬೇಗ ಕರಗುತ್ತೆ. ಹಾಗಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ. ಸೊ ಈಗ ಟೋಟಲ್ ಆಗಿ ನಮಗೆ ಬೆಲ್ಲ ನೀಟಾಗಿ ಕರಗಿದೆ, ನೋಡ್ಬೋದು. ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಫ್ರೆಂಡ್ಸ್, ನಾನು ಇಲ್ಲಿ 2 ವಿಧಾನದಲ್ಲಿ ಮಾಡುವಂಥ ಒಂದು ಈ ಸ್ವೀಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವಿಧಾನದಲ್ಲಿ ನಾವು ಫಸ್ಟ್ ಟೈಮ್ ಮಾಡ್ತಿರೋರಿಗೆ ಖಂಡಿತ ಈ ರೀತಿ ಒಂದು ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು, ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಓಕೆ, ಕರಗದ ನಂತರ ನಾವು ಇದಕ್ಕೆ ಒಂದು 3 ಕಪ್ ಆಗುವಷ್ಟು, ನೋಡಿ, 2 ರಿಂದ 3 ಕಪ್ ಆಗುವಷ್ಟು ಗಿಣ್ಣದ ಹಾಲನ್ನು ಹಾಕ್ಕೊಳ್ಳೋಣ. ಓಕೆ, ನಾವು ಗಿಣ್ಣದ ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಒಂದು ಬೌಲಿಗೆ 2 ಕಪ್ ಆಗುವಷ್ಟು ಗಿಣ್ಣದ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾಮೂಲಿ ಹಾಲು ತೊಗೊಂಡಿರೋದು ನಾನು 1 ಕಪ್ ತೊಗೊಂಡಿದ್ದೀನಿ. ಗಿಣ್ಣದ ಹಾಲು 2 ಕಪ್ ತೊಗೊಂಡಿದ್ದೀನಿ. ಸೊ ಈ ರೀತಿ ಹಾಕಿ ನಾವು ಗಿಣ್ಣ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಫಸ್ಟಿಗೆ ತಿಳಿಸ್ಕೊಡ್ತೀನಿ ನಾನು. ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಹಾಗೆ ಮಾಮೂಲಿ ಹಾಲು, ನಂತರ ಗಿಣ್ಣದ ಹಾಲು ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಕೇಕ್ ಮೌಲ್ಡ್ ತೊಗೊಳ್ಳೋಣ. ನಾನು ಕೇಕ್ ಮೌಲ್ಡ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಫಸ್ಟು ಈ ಗಿಣ್ಣದ ಹಾಲನ್ನು ನಾವು ಈ ರೀತಿ ಸೋಸ್ಕೊಳ್ಳೋಣ. ಸೋಸಿ, ಯಾಕೆಂದರೆ ಅದರಲ್ಲಿ ಸ್ವಲ್ಪ ಬೆಲ್ಲ ಕೂಡ ಕರಗಿಸಿದ್ದೀವಲ್ವಾ, ಬೆಲ್ಲದಲ್ಲಿ ಸ್ವಲ್ಪ ಕಸ ಕಡ್ಡಿ ಏನಾದರೂ ಇದ್ರೂ ಕೂಡ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಸೋಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತೀನಿ. ಈಗ ಇಷ್ಟನ್ನು ಹಾಕಿದ ನಂತರ ನಾವು ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಸೊ ಈಗ ಒಂದು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಳ್ಳೋಣ ಫಸ್ಟು. ಸೊ ಖಂಡಿತ ಕೆಲವೊಬ್ಬರಿಗೆ ಈ ಒಂದು ಸಿಚುವೇಶನ್ ಬಂದೇ ಬರುತ್ತೆ. ಸೊ ನೋಡಿಕೊಂಡು ನೀವು ಈ ಒಂದು ಗಿಣ್ಣನ ಮಾಡಬೇಕಾದ್ರೆ ಮನೆಯಲ್ಲಿ ಈ ವಿಡಿಯೋನ ಖಂಡಿತ ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ತಿಳಿಯುತ್ತೆ. ಸೊ ಈ ಪ್ಯಾನಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲೆ ಇವಾಗ ನಾನು ಈ ಕೇಕ್ ಮೋಲ್ಡನ್ನು ಇಡ್ತಾ ಇದ್ದೀನಿ. ಸೊ ಕೇಕ್ ಮೋಲ್ಡ್ನ ಇಟ್ಟು ಇದ್ರ ಮೇಲೆ ಈಗ ಮುಚ್ಚೋಣ. ನಾವು ಒಂದು ಮುಚ್ಚಳ ತೊಗೊಂಡಿದ್ದೀನಿ ಇದ್ರ ಮೇಲೆ ಮುಚ್ಚೋದಕ್ಕೆ. ನೋಡಿ, ಈ ರೀತಿಯಾಗಿ ಇದನ್ನು ಸ್ಟೀಮಲ್ಲಿ ನಾವು ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ 15 ನಿಮಿಷ ಆದ ನಂತರ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಈಗ ಸ್ವಲ್ಪ ನೋಡಿ, ಸ್ವಲ್ಪ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕಿದು. ಸೊ ಇದನ್ನು ಮತ್ತೆ ಮುಚ್ಚಿ ನಾವು ಬೇಯಿಸ್ಕೊಳ್ಳೋಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ, ಈಗ ಇದು ಆಗಿದೆ. ಸೊ 15 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ಸೊ ಆಗಿದೆ. ನಂತರ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ನಾವು ಬಿಟ್ಬಿಡೋಣ. ಇದನ್ನು ತಣ್ಣಗಾದ ನಂತರ ಸೈಡಲ್ಲೆಲ್ಲ ನಾನು ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ರ್ಯಾಕ್ಸ್ ಬಂದಿದೆ, ಏನಕ್ಕೆ ಅಂತ ನಾನು ಹೇಳ್ತೀನಿ. ಸೊ ಯಾಕೆಂತಂದರೆ ನಾವು ಇದನ್ನು 1 ಕಪ್ ಆಗೋಷ್ಟು ನಾವು ಮಾಮೂಲಿ ಹಾಲನ್ನು ಹಾಕಿ ನಾವು 3 ಕಪ್ ಆಗೋಷ್ಟು, 2 ರಿಂದ 3 ಕಪ್ ಆಗೋಷ್ಟು ಗಿಣ್ಣದ ಹಾಲನ್ನು ಹಾಕ್ಕೊಂಡಿದ್ದೀವಿ. ಸೊ ಹಾಗಾಗಿ ಇದು ಸ್ವಲ್ಪ ಸಾಫ್ಟಾಗಿ ಬರೋದಿಲ್ಲ, ಸ್ವಲ್ಪ ಒರಟಾಗುತ್ತೆ. ಸೊ ನಿಮಗೆ ಸಾಫ್ಟಾಗಿ ಬೇಕು ಅನ್ನೋದಾದರೆ ನೋಡಿ, ಈ ರೀತಿ ಫಸ್ಟ್ ಕಟ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ನೋಡಿ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಸೊ ಇದನ್ನು ಒಂದು ಪೀಸ್ ನಾನು ತೆಗೆದು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ.
ಸೊ ನಿಮಗೆ ಕೇಕ್ ಮೋಲ್ಡ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಮಾಮೂಲಿ ಊಟದ ತಟ್ಟೆ ಇರುತ್ತಲ್ಲ, ಸೊ ಆ ತಟ್ಟೆಯಲ್ಲೂ ಕೂಡ ನೀವು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಹೀಗೆ ನಾನು ಕಟ್ ಮಾಡ್ಕೊಂಡ ನಂತರ ಈಗ ಒಂದು ಚಾಕುವಿನ ಸಹಾಯದಿಂದನೇ ನಾನು ಇದನ್ನು ತೆಗೆದು ತೋರಿಸ್ತೀನಿ. ಸೊ ತುಂಬನೇ ಸ್ವಲ್ಪ ಅಂದರೆ ಜಾಸ್ತಿ ಅದೇನು ಒರಟಾಗಿರೋದಿಲ್ಲ, ಸ್ವಲ್ಪ ಒರಟಾಗುತ್ತೆ. ಸೊ ಕಾರಣ ಏನು ಅಂತಂದರೆ ನಾವು ಫಸ್ಟಿಗೆ ನಾವು ಗಿಣ್ಣದ ಹಾಲನ್ನು ಕಮ್ಮಿ ಹಾಕಬೇಕು, ಮಾಮೂಲಿ ಹಾಲನ್ನು ಜಾಸ್ತಿ ಹಾಕಬೇಕು. ಮಾಮೂಲಿ ಹಾಲು ನಾವು 2 ಕಪ್ ತೊಗೊಂಡ್ರೆ ಗಿಣ್ಣದ ಹಾಲು 1 ಕಪ್ ತೊಗೋಬೇಕಾಗುತ್ತೆ. ಆಗ ನಮಗೆ ತುಂಬಾ ಸಾಫ್ಟ್ ಆಗಿರೋವಂತಹ ಒಂದು ಗಿಣ್ಣ ಸಿಗುತ್ತೆ. ಸೊ ನೋಡ್ಬೋದು, ಇವಾಗ ನಾನು ಇದನ್ನು ತೆಗೆದು ತೋರಿಸ್ತೀನಿ. ಸ್ವಲ್ಪ ಒರಟಾಗಿದೆ ಮತ್ತು ಅಲ್ಲಲ್ಲೇ ಅದು ಕಟ್ಟಾಗಿ ಬೀಳ್ತಾ ಇರುತ್ತೆ. ಸೊ ಏನಕ್ಕೆ ಅಂತಂದರೆ ಕಾರಣ ನಾವು ಗಿಣ್ಣದ ಹಾಲನ್ನು ಜಾಸ್ತಿ ಹಾಕಿರ್ತೀವಿ, ಸೊ ಹಾಗಾಗಿರುತ್ತೆ ನೋಡಿ. ಈ ರೀತಿಯಾಗಿರೋಂತಹ ಒಂದು ಗಿಣ್ಣ ರೆಡಿಯಾಗಿದೆ. ಸೊ ಮತ್ತೆ ನಾನು ಸಾಫ್ಟಾಗಿ ಬಂದಿಲ್ಲ ಅಂತ ಮತ್ತೆ ಮಾಡಿದ್ದೀನಿ, ನೋಡ್ಬೋದು. ಇದಕ್ಕೆ ನಾನು 2 ಕಪ್ಪು ಮಾಮೂಲಿ ಹಾಲು ಹಾಕಿದ್ದೀನಿ, 1 ಕಪ್ ಆಗುವಷ್ಟು ಗಿಣ್ಣದ ಹಾಲನ್ನು ಹಾಕಿ ನಾನು ಇದನ್ನು ಮತ್ತೆ ಬೆಲ್ಲ ಎಲ್ಲ ಹಾಕಿ ಕರಗಿಸಿ ನಂತರ ಇದನ್ನು ಕೂಡ ಸ್ಟೀಮಲ್ಲಿ 15 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿರೋ ಅಂಥದ್ದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಸೈಡಲ್ಲಿ ಫಸ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಫಸ್ಟ್ ಬಿಡಿಸ್ಕೊಂಡು ನಂತರ ನಾವು ಈಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಬೇಕಾದ್ರೂ ಕೂಡ ನೋಡಿ, ಚಾಕುಗೆ ಸ್ವಲ್ಪನೂ ಕೂಡ ಈ ಒಂದು ಅಂಟ್ಕೊಳ್ಳೋದೇ ಇಲ್ಲ, ತುಂಬಾ ಸಾಫ್ಟಾಗಿ ಈಸಿಯಾಗಿ ಕಟ್ ಆಗ್ತಾ ಇದೆ. ಸೊ ಡಿಫ್ರೆನ್ಸ್ ಏನು ಅಂತ ಅಂದರೆ, ಖಂಡಿತ ನಾವು ಗಿಣ್ಣ ಮಾಡಬೇಕಾದ್ರೆ 1 ಕಪ್ಪು ಗಿಣ್ಣದ ಹಾಲು ಉಪಯೋಗಿಸಿದ್ರೆ 2 ಕಪ್ಪು ನಾವು ಮಾಮೂಲಿ ಹಾಲನ್ನು ಉಪಯೋಗಿಸ್ಬೇಕಾಗುತ್ತೆ, ಹಾಗೆ 1 ಕಪ್ಪು ಬೆಲ್ಲನ ಉಪಯೋಗಿಸ್ಬೇಕಾಗುತ್ತೆ. ಇಷ್ಟನ್ನು ಉಪಯೋಗಿಸಿ ನೀವು ಈ ರೀತಿಯಾಗಿ ಒಂದು ಗಿಣ್ಣನ ತಯಾರಿಸಿದರೆ ಖಂಡಿತ ತುಂಬಾ ಸಾಫ್ಟಾಗಿರೋಂತಹ ಒಂದು ಗಿಣ್ಣ ರೆಡಿ ಆಗುತ್ತೆ. ಓಕೆ, ಈಗ ನಾನು ಕಟ್ ಮಾಡಿಕೊಂಡು ಇದನ್ನು ತೆಗೆದು ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ. ಸೊ ಇಷ್ಟು ರುಚಿಯಾದ ಸ್ವೀಟ್ನ ಖಂಡಿತ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಈ ರೀತಿಯಾಗಿ ಒಂದ್ಸಲ ಗಿಣ್ಣನ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು. ಸೊ ಮೇಲ್ಗಡೆ ನಾನು ಸ್ವಲ್ಪ ಪಿಸ್ತಾನ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಬೇಕು ಅಂತ ಅಂದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿದ್ರೇ ಗೊತ್ತಾಗಬಹುದು. ಸೊ ನೀವು ಕೂಡ ಮನೆಯಲ್ಲಿ ಇಷ್ಟು ರುಚಿಯಾಗಿರುವಂಥ ಒಂದು ಗಿಣ್ಣ ರೆಸಿಪಿನ ಖಂಡಿತ ಮನೆಯಲ್ಲಿ ತಯಾರಿಸಿ, ಹಾಗೆ ಮಕ್ಕಳಿಗೂ ಕೂಡ ಕೊಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದರ ಟೇಸ್ಟು ಹೇಗಿರುತ್ತೆ ಅಂತ. ತುಂಬಾ ಸಾಫ್ಟಾಗಿ ಆಗಿರೋವಂತಹ ಒಂದು ಗಿಣ್ಣ ರೆಸಿಪಿ. ಇಷ್ಟು ರುಚಿಯಾದ ಸ್ವೀಟನ್ನು ಒಮ್ಮೆ ತಯಾರಿಸಿ ನೋಡಿ, ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.